ಎಲ್ಲಿ ನಡೆಸಬೇಕು ನಾವು ಯೋಚನೆ ಮಾಡ್ಬೇಕಲ್ಲ. ಎಲ್ಲ ಈಗ ಯುದ್ಧಕ್ಕೆ ಕಳ್ಸಕೈತೀವಿ, ಯುದ್ಧಕ್ಕೆ ಕಳಿಸ್ಬೇಕಾದ್ರೆ ಎಲ್ಲ ಸಣ್ಣದು ಕೊಟ್ಟು ಕಳಿಸ್ಬೇಕೇನು? ನಿನ್ನ ಎತ್ತರ ದಪ್ಪ ಚಂದ ಕರ್ಗದಿ ಹೋಗಂತಂದ್ರೆ ಆತ. ಹಂಗೆ ನಮ್ಮ ಶಿಕ್ಷಣಕ್ಕೂ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೂ ಒಳ್ಳೆ ಶಿಕ್ಷಕರು ಎಲ್ಲರೂ ಸಿಕ್ಕಾಗ ಭಾಳ ಅನುಕೂಲ ಆಗ್ತದೆ. ಬಟ್ ಇಷ್ಟು ದಿನ ನಾವು ಒಂದು ನೆವ ಹೇಳ್ತಿದ್ವಿ, ಏನಪ್ಪ ನಮ್ಮ ಹತ್ರ ಶಿಕ್ಷಕರ ಕೊರತೆ ಇದೆ ಅಂತ ನೆವ ಹೇಳ್ತಿದ್ವಿ, ಸ್ಕೂಲ್ ರೂಮ್ಸ್ ಕೊರತೆ ಇದೆ ಅಂತ ನೆವ ಹೇಳ್ತಿದ್ವಿ. ಅವೆಲ್ಲ ನೆವಗಳನ್ನು ಮೆಟ್ಟು ನಿಂತು ಏನೇ ಇದ್ದರೂ ಸರ್, ಇಷ್ಟೇ ಸಾಮಗ್ರಿಗಳು ಇದ್ರೂ ನಾವು ಯುದ್ಧ ಮಾಡಿ ಜಯ ಸಾಧಿಸ್ತೀವಿ ಅಂತೇಳಿ ಮುಧೋಳವರ ನೇತೃತ್ವದಲ್ಲಿ ತೋರಿಸ್ಕೊಟ್ಟಂಥ ಶಿಕ್ಷಣ ಇಲಾಖೆಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ನೀವು ಮನಸ್ಸು ಮಾಡಲಾರ್ದ ನೀವು ಬರೀ ಒಂದು ಇಲ್ರಿ ಏನದ ಇಷ್ಟೇ ಅದಲ್ರಿ, ನಾವು ಒಂದು ಕಾನೂನು ಪ್ರಕಾರ ಹೋಗ್ತೀನಿ, ನಾನು ಕಾನೂನು ಬಿಟ್ಟು ಹೋಗಂಗಿಲ್ಲ ಅಂತಂದ್ರೆ ಈ ರಿಸಲ್ಟ್ ಬರೋಕ್ಕಾಗ್ತದಿಲ್ಲ. ಇವತ್ತು ಕಾನೂನು ಬಿಟ್ಟು ತಾವು BCom ಓದೋರಿಗೆ ಎಲ್ಲರಿಗೂ ಇವಾಗ ನಾವು ವೇದಿಕೆ ಮೇಲೆ ಎಲ್ಲರೂ ಕುಂತಿದ್ವಲ್ಲ, ಯಾರು ನಿಮ್ಮಷ್ಟು ಪರ್ಸೆಂಟೇಜ್ ತೊಗೊಂಡವ್ರು ನಾವು ಯಾರೂ ಅಲ್ಲ. 95% ಟೆಸ್ಟ್ ತೊಗೊಂಡವರು 99% ತೊಗೊಂಡು ನಾವು ಯಾರೂ ಅಲ್ಲ. ನಾನು ಜಸ್ಟ್ ಇವಾಗ DDPI ಸರ್ಗೂ ಕೇಳಿದೆ, ಸರ್ ನೀವು ಇಷ್ಟು ನಾಲೆಜಬಲ್ ಇದ್ದೀರಲ್ವಾ, ನಿಮ್ಮ ಪರ್ಸೆಂಟೇಜ್ ಎಷ್ಟಿತ್ತು 10ನೇ ಕ್ಲಾಸ್ ಅಂದರೆ 62% ಅಂತ ಹೇಳೋದು. ಒಂದು 62% ತೊಗೊಂಡವರು DDPI ಆಗ್ಬೋದು, ಒಂದು 65 to 70 ಕ್ಲಾಸ್ ಇದ್ದವರು ನಮ್ಮ ಸುರ್ಪುರ್ದು ಅನ್ನೋರು ಶಾಸಕರು ಆಗ್ಬೋದು. ಒಂದು 60% to 65% ತೊಗೊಂಡವರು 95% ಅವ್ರಿಗೆ ಜಾಬ್ ಕೊಡ್ಬೋದು ಬೆಂಗಳೂರಲ್ಲಿ. ಹಿಂಗಂತೆ ನಾಳೆ ಅಕ್ಕ ಹೇಳ್ದಾಳಂತೆ ನಾನು ಓದಲ್ಲ, ನಾನು ಹಂಗೆ ಇರ್ತೀನಂತೀರಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಓದಿದ್ದೀರಾ, ಚೆನ್ನಾಗಿ ಪರ್ಸೆಂಟೇಜ್ ತೊಗೊಂಡಿದ್ದೀರಾ, ಆಮೇಲೆ ಚೆನ್ನಾಗಿ ಮುಂದೇನು ಹೆಣ್ಮಕ್ಳು ತುಂಬ ಜನ ಇದ್ದೀರಾ. ನಾವೊಂದು ಮಾತು ಹೇಳ್ತೀವಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು ಅಂತ. ಸ್ಟ್ರಾಂಗ್ ಇದ್ದೀವಿ ನಾವು ಯಾವಾಗಲೂ, ಮುಂದೇನೂ ಸ್ಟ್ರಾಂಗ್ ಇರಬೇಕು. ಇವಾಗ ಇಲ್ಲಿ ಓದ್ತಾ ಇದ್ದೀರಾ, ಮುಂದೆ ಕಾಲೇಜ್ದಂತೆ ಯಾವುದೇ ಒಂದು ಈಜೆಗೆ ಯಾವುದು ಸಿಗಲ್ಲಂತೆ. ಯಾವುದೇ ಒಂದು ಈಗ ಮಕ್ಕಳಲ್ಲಿ 100ಕ್ಕೆ ಹೆಚ್ಚು ಮಕ್ಕಳು ಅಲ್ಲಿ PUC ಮತ್ತು SLC ಮಕ್ಕಳು ಒಂದು 95 ಮತ್ತು 90% ತೊಗೊಂಡಂಥ ಮಕ್ಕಳು ಇಲ್ಲಿದ್ದಾರೆ. ನಾವೆಲ್ಲ ಓದಬೇಕಾದ್ರೆ SLCಯಲ್ಲಿ ನಾನು 63% ತೊಗೊಂಡೆ. ಅವಾಗ 63% ತೊಗೊಂಡಾಗ ನಮ್ಮ ವಜ್ಜಲ ಶಾಲೆಗೆ ನಾನು ಫಸ್ಟ್. 363 ಟೋಟಲ್ ಮಾರ್ಕ್ಸು ನನಗೆ ದೇಸಾಯಿ ಮಾಸ್ತರ್ ಅಂತೇಳಿ ಇಲ್ಲಿ ಹುಣಸಿಗೆಲ್ಲಿದ್ದರು, ಕಿಟ್ಟಪ್ಪನಿಗೆ ಮತ್ತು ಧನ್ಯನಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನನಗೆ ಕರೆದು ಸ್ಕೂಲಲ್ಲಿ ಒಂದು ಪೆನ್ಸಿಲ್ ಕೊಟ್ಟರು, ಪೆನ್ಸಿಲ್ ಬಾಕ್ ಬರೆಸ್ತಲ್ಲ ಆ ಪೆನ್ಸಿಲ್ ಕೊಟ್ಟರು ನನಗೆ. ಅದಾದಮೇಲೆ PUC ಹುಣಸಿಗೆ ಮಾಡಿದೆ. ಹುಣಸಿಗೆಯಲ್ಲಿ ಟೋಟಲ್ ಮಾರ್ಕ್ಸು 373, ಅದು ಫಸ್ಟ್ ಕ್ಲಾಸ್ ಅಂತೇಳಿ ಒಂದು ಹೆಮ್ಮೆ ಆಯಿತು. ಕನ್ನಡ ನೋಡ್ತೀನಿ ಔಟ್ ಆಫ್ 100, ಸಮಾಜಶಾಸ್ತ್ರ ನೋಡ್ತೀನಿ, ಎಕನಾಮಿಕ್ಸ್ ನೋಡ್ತೀನಿ, ಇಂಗ್ಲೀಷ್ ನೋಡ್ತೀನಿ 22 ಡಮಾರ್. ಫೇಲ್ ಆದ ತಕ್ಷಣ ಬಂದು ಮನೆಯಲ್ಲಿ ಮಲ್ಕೊಂಡ್ಬಿಟ್ಟೆ. ತುಂಬ ಜನ ನಮ್ಮ ಕಡೆ ಒಂದೇನಪ್ಪ ಅಂದ್ರೆ ಈಗ ಚೇಂಜ್ ಆಗಿರೋ ಗೊತ್ತಿಲ್ಲ, ಅವಾಗ ನಾನು ಹೇಳ್ತೇನೆ, ನಾನು ಮಲ್ಕೊಂಡಾಗ ಪಾರ್ಲೆ ಬಿಸ್ಕೆಟ್ ಫಿಕ್ಸ್ ಬರ್ತಾಯಿತ್ತು. ಮನೆಗೆ ಮಾತಾಡೋಕೆ ಯಾರಾದರೂ ಬಂದರೆ ಪಾರ್ಲೆ ಬಿಸ್ಕೆಟ್ ಫಿಕ್ಸ್ ಅದು. ಏನು ಆಯ್ತು ಪರವಾಗಿಲ್ಲಪ್ಪ, ನೆಕ್ಸ್ಟ್ ಎಕ್ಸಾಮ್ ಕಟ್ಟಿ ಬರೆಯಕತ್ತಿ, ಎಕ್ಸಾಮ್ ಕಟ್ಟರೆ ಪಾಸ್ ಆಗ್ತೀವಿ ಅಂತಂದ್ರು. ಆಯಿತು, ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕಟ್ಟಿದೆವು, 32 ಮಾರ್ಕ್ಸ್ ತೊಗೊಂಡು ಪಾಸ್ ಆದೆ. ಅವತ್ತು ನಮಗೆ ಇವತ್ತೇನು ಇರ್ತಕ್ಕಂಥ ತಂದೆ ತಾಯಿಗಳು ನಿಜಕ್ಕೂ ನಾನು ಹೇಳ್ತೀನಿ, ನಾನು ಹೊಲ ಮನೆ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನಾನು ಇನ್ನೊಬ್ಬರ ಮನೆಯಲ್ಲಿ ಬಾಂಡೆ ತಿಕ್ಕಿದ್ರೂ ಪರವಾಗಿಲ್ಲ, ನಾನು ಇನ್ನೊಬ್ಬರ ಮನೆಯಲ್ಲಿ ಕೂಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ದೊಡ್ಡವರಾಗಬೇಕು, ನಾಳೆ ನನ್ನ ಮಕ್ಕಳು ಸಮಾಜದಲ್ಲಿ ಇಂಥವ್ರ ತಂದೆ ಅಂತ ಅನ್ಸೋಬೇಕಂತೇಳಿ ಇವತ್ತು ಎಲ್ಲರಿಗೂ ಬಂದಿದೆ ನಮ್ಮ ಭಾಗದಲ್ಲಿ. ನಿಜಕ್ಕೂ ಇದೊಂದು ಹೆಮ್ಮೆ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮಗೆಲ್ಲ ಅದೃಷ್ಟ ನಿಮ್ಮ ಕೈಲಿದೆ, ಬೇರೆ ಯಾರ ಕೈಲಿಲ್ಲ. ಸುಮ್ಮನೆ ಹೇಳ್ಬೇಡ್ರಿ ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅವ್ನು ದೇವ್ರ ತಲೆ ಮೇಲಿದ್ದ ಅದು ದೊಡ್ಡವನಾದ. ನಮ್ಮ ಕಷ್ಟ ನಾವು ಶ್ರಮಪಟ್ಟರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಿಮಗೆ ಹೇಳ್ತಾ ಇರ್ತೀವಿ, ಗುರುಗಳಿದ್ದಾರೆ, ದೇವಪುರಪ್ಪರು ಒಂದು ಟಾಸ್ಕ್ ಕೊಟ್ಟರಂತೆ ಮಕ್ಕಳಿಗೆಲ್ಲ PUC ಮಕ್ಕಳು SLC ಮಕ್ಕಳಿಗೆ ಒಂದು ಟಾಸ್ಕ್ ಕೊಟ್ಟರಂತೆ. ಇಲ್ಲಿ ಬೆಟ್ಟ ಇಲ್ಲಿ ಹತ್ರ ಇದೆ, ಇಲ್ಲಿದ್ದಾರೆ ಯಾವುದಾದ್ರು ಬೆಟ್ಟ, ಕೆರೆಗುಡ್ಡ ಹತ್ರ ಇದೆ. ರಾತ್ರಿ ಮಕ್ಕಳಿಗೆ ಅಪ್ಪವ್ರು ಹೇಳಿದ್ರಂತೆ, ಮಕ್ಕಳೇ ನೀವು 8 ಗಂಟೆಗೆ ಆ ಬೆಟ್ಟ ಹತ್ತಿ ಕೆಳಗಿಳಿಬೇಕು, ಅಲ್ಲಿ ನಾನೇನೇ ಇಟ್ಟಿದ್ದೀನಿ, ನೀವು ಯಾರ್ಯಾರು ತರ್ತೀರ ನಿಮ್ಗೆ ಲಕ್ಕಿ ಏನು ಸಿಗ್ತೋ ನೋಡೋಣ ಅಂತ ಹೇಳ್ತಾರಂತೆ. ರಾತ್ರಿ ಕರೆಂಟ್ ಇರಲ್ಲ, ಕತ್ಲು, ಎಲ್ಲ ಮಕ್ಕಳು
ಹೋಗ್ತಾ 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 ಬೆಟ್ಟ ಹತ್ತಾರೆ, ಬೆಟ್ಟ ಹತ್ತಿ ಸುಸ್ತಾಗ್ತಾರೆ. ಕೆಲವರು ಬೆಟ್ಟದ ಸೆಂಟ್ರಲ್ಲಿ ನಿಂತಿರ್ತಾರೆ, ಕೆಲವರು ಹತ್ತಕ್ಕೆ ಹೋಗಲ್ಲ, ಕೆಲವರು ಹತ್ತಿ ನಡ್ಬರ್ಕ್ ನಿಂತಿರ್ತಾರೆ, ಕೆಲವ್ರು ಕೈ ಹಾಕ್ತಾರೆ, ಕೈಗೆಲ್ಲ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಪರು ಏನು ಇಂಥ ಏನೋ ಗ್ಲಾಸ್ ಪೀಸ್ ಐತಿ, ಏನೈತಿ, ಏನು ನನ್ನ ಕೈಗೆಲ್ಲ ರಕ್ತ ಬರಕತ್ತೈತಿ, ಏನೋ ಸುಳ್ಳು ಹೇಳಕತ್ತಾರ, ಹಂಗೆ ಹಿಂಗೆ ಅಂತಂತಾರೆ. ಆದರೂ ಅದರಲ್ಲಿ ಒಬ್ಬರು ಇಬ್ಬರು ರಕ್ತ ಬಂದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಚೀಲದಾಗ ತುಂಬ್ಕೋತಾರೆ. ಚೀಲದಾಗ ತುಂಬ್ಕೊಂಡು ಬರ್ತಾರೆ, ಬಂದು ಅಪ್ಪವ್ರ ಹತ್ರ ಚೀಲ ಇಡ್ತಾರೆ. ಚೀಲ ಇಟ್ಟರೆ ನೋಡಿದಾಗ ಗೊತ್ತಾಗುತ್ತೆ ಆ ಚೀಲ ತುಂಬ ಡೈಮಂಡ್ ಇರುತ್ತಂತೆ. ಹಂಗೆ ಕಷ್ಟ ನಿಮ್ಗೆ ಯಾವಾಗೂ ಈಜಿಯಾಗಿ ಸಿಗಲ್ಲ, ಯಾವುದು ಜೀವನದಲ್ಲಿ ಈಜಿಯಾಗಿ ಸಿಗಲ್ಲ. ನಾವು ಏನೇ ಮಾಡ್ಬೇಕಂದ್ರೂ ಆ ಗ್ಲಾಸ್ ಪೀಸ್ ಅಂತೇಳಿ ಎಷ್ಟೋ ಜನ ಚುಚ್ಚು ತಕ್ಷಣ ಬಿಟ್ಬಿಟ್ರೆ ಅಲ್ಲೇ, ಬಟ್ ಅದು ಡೈಮಂಡ್ ಇತ್ತಂತ ನಮ್ಗೆ ಗೊತ್ತಿರಲಿಲ್ಲ. ಎಷ್ಟೋ ಮಕ್ಕಳಿಗೆ ಬೆಟ್ಟ ಹತ್ತಕ್ಕಾಗಲಿಲ್ಲ, ಅಲ್ಲಿಗೆ ನಿಂತ್ಬಿಟ್ಟೆವು. ಎಷ್ಟೋ ಮಕ್ಕಳು ಅರ್ಧಕ್ಕೆ ಹೋಗಿ ನಿಂತೆವು. ಯಾಕಂದರೆ ಶ್ರಮ ನಾನು ಪಡೆದೇ ಎಲ್ಲ ಬರಬೇಕು, ಕಷ್ಟಪಡ್ದೇ ಎಲ್ಲ ಸಿಗಬೇಕು. ಹೆಂಗಾಗಿದೆಯಪ್ಪ ಅಂದ್ರೆ ಇತ್ತೀಚೆಗೆ ನಾವೆಲ್ಲ ನೋಡಿದ್ದೀವಿ, ರೋಬೋಟ್ ಬಂದುಬಿಟ್ಟಿದ್ದೇವೆ. ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಕೆಲವು ದಿನ ಆದರೆ ಬಾಯಿ ತೆಗೆದ್ರೆ ಸಾಕು ತಾನೇ ಇರುತ್ತವೆ. ಆ ರೋಬೋಟ್ ಬಾಯಿ ಬಂದು ಊಟ ಇಡುತ್ತೆ. ಈ ಕಸ ಗುಡ್ಸಕ್ಕೆ ಬಂದವ, ಅಡುಗೆ ಮಾಡೋಕ್ಕೆ ಬಂದವ, ಎಲ್ಲ ಬಂದುಬಿಟ್ಟವೆ. ಇನ್ನೊಂದು ಕೆಲವು ದಿನ ಆದರೆ ನೀವೇನು ಕೈ ಎತ್ತದ ಬೇಡ, ಕಾಲು ಎತ್ತದ ಬೇಡ, ಜಸ್ಟ್ ಬಾಯಿ ಓಪನ್ ಮಾಡಿದ್ರೆ ರೋಬೋಟ್ ತಿನ್ನಿಸುತ್ತೆ, ರೋಬೋಟ ಮಲಗಿಸುತ್ತೆ. ನಮ್ಮ ಕೆಲಸ ಏನಪ್ಪ ಅಂದರೆ ಆ ಥರ ಆಗಬಾರ್ದು. ನಾವು ಕಷ್ಟಪಟ್ಟು ನಾಳೆ